ಬಿಜೆಪಿಯಿಂದ ಪ್ರಜಾಪ್ರಭುತ್ವ ಕಗ್ಗೊಲೆ ಕಾಂಗ್ರೆಸ್ ಮುಖಂಡರ ಆರೋಪ. ಸಂಸದರನ್ನು ಅಮಾನತುಗೊಳಿಸಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಬಿಜೆಪಿ ಸರ್ಕಾರವು ಪ್ರಜಾಪ್ರಭುತ್ವದ ಮೇಲೆ ಆಕ್ರಮಣ ಮಾಡಿ ಸಂಸತ್ತಿನ ಉಭಯ ಸ್ಥಾನಗಳಿಂದ 142 ಸಂಸದರನ್ನು ಅಮಾನತುಗೊಳಿಸಿದ್ದಾರೆ. ಇದೊಂದು ಪ್ರಜಾಪ್ರಭುತ್ವ ತತ್ವಗಳ ಕೊಲೆ. ಪ್ರಜಾಪ್ರಭುತ್ವದ ಮೇಲೆ ನಡೆದ ಭೀಕರ ದಾಳಿಯನ್ನು ಖಂಡಿಸಿ ಇಂದು ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಉಗ್ರಪ್ಪನವರು ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಪಾರ್ಲಿಮೆಂಟಲ್ಲಿ ಯಾರೋ 4 ಜನ ಯುವಕರು ಹೋಗಿ ಹುಸಿ ಬಾಂಬ್ ಹಾಕೋಕೆ ಹೋಗಿದ್ರು. ಮೊದಲನೇದಾಗಿ ಭದ್ರತಾ ವೈಫಲ್ಯ. ಕೇಂದ್ರ ಸರ್ಕಾರ ವಿಫಲವಾಗಿದೆ ಪಾರ್ಲಿಮೆಂಟನ್ನು ರಕ್ಷಿಸೋದಕ್ಕೆ. ಮತ್ತು ತನಿಖೆ ಆಗ್ತಾ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಆಗುತ್ತೆ. ಎರಡನೇದಾಗಿ ವಿರೋಧ ಪಕ್ಷ ಆ ಘಟನೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಗೃಹ ಮಂತ್ರಿಗಳನ್ನ ಅಂತ ಅಷ್ಟೇ ಕೇಳಿರೋದು. ರಾಜೀನಾಮೆ ಕೇಳಲಿಲ್ಲ ಅಥವಾ ಇನ್ನೇನು ಕೇಳಲಿಲ್ಲ. ಗೃಹ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿ ಅಂತ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಕೇಳಿದ್ದಾರೆ. ಕೊಟ್ಟಿದ್ರೆ ಏನು ಆಗ್ತಿತ್ತು ಗಂಟು? ಸ್ಟೇಟ್ಮೆಂಟ್ ಕೊಡೋದಕ್ಕೆ ಗೃಹ ಮಂತ್ರಿಗಳಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ಮಾಡೋದಿಲ್ಲ ಅಂದರೆ ಇದು ಸರ್ವಾಧಿಕಾರಿ ಧೋರಣೆ. ಇದು ಅದನ್ನು ಸ್ಟೇಟ್ಮೆಂಟ್ ಆಗಲೇಬೇಕು ಅಂತೇಳಿ ವಿರೋಧ ಪಕ್ಷಗಳು ಕೇಳಿದಂಥ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡದೆ ಕೇಳ್ತಾ ಇರೋದನ್ನೆಲ್ಲ ತೆಗೆದು ಆಚೆ ಹಾಕಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪ್ರಜಾಪ್ರಭುತ್ವ ನಷ್ಟ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಬೆಳೀತಾ ಇದೆ. ನಾವು ಮಾಡಿದ್ದೇ ಸರಿ, ನಾವೇನು ಹೇಳ್ತೀವೋ ಅದೇ ವೇದವಾಕ್ಯ. ಹಿಂದೆ ರಾಜ ಮಹಾರಾಜರು ಅವ್ರು ಹೇಳಿದ್ದೇ ವೇದವಾಕ್ಯ. ಅವಾಗೇನು ಕಾನೂನು ಇರಲಿಲ್ಲ, ಯಾವುದೂ ಇರಲಿಲ್ಲ. ಈಗ ಕಾನೂನುಗಳು ಇದೆ, ಇಂಡಿಯನ್ ಪೀನಲ್ ಕೋಡ್ ಇದೆ, ಸಂವಿಧಾನ ಅಂಬೇಡ್ಕರ್ ಅವರು ಬಿಟ್ಟೋಗಿದ್ದಾರೆ. ಅದು ಯಾವುದಕ್ಕೂ ಬೆಲೆ ಕೊಡದೆ ಇವತ್ತು 150ಕ್ಕಿಂತ ಹೆಚ್ಚು ಜನ ಲೋಕಸಭಾ ಸದಸ್ಯರನ್ನು ಆಕ್ಷೆ ಹಾಕಿ ಇವತ್ತು ದೇಶದಲ್ಲಿ ರಾಜಭಾರ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಅಷ್ಟೇ ನಮ್ಮ ಪ್ರತಿಭಟನೆ. ಈ ಮುಂದಕ್ಕೆ ಜನ ಯೋಚನೆ ಮಾಡಬೇಕು. ನಮಗೆ ಹಿರಿಯರು ಕಳಿಸ್ಕೊಟ್ಟಂಥ ಸ್ವಾತಂತ್ರ್ಯ ಅದನ್ನು ಉಳಿಬೇಕಾಗಿದ್ದರೆ ಇವತ್ತು ಈ ಸರ್ವಾಧಿಕಾರಿ ನಿರ್ಣಯ ಹೋಗಬೇಕಾಗಿದ್ದರೆ ಚುನಾವಣೆ ಸಮಯದಲ್ಲಿ ಏನು ಮಾಡಬೇಕು ಅಂತ ಜನ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲ ಬಂದು ಭಾಗವಹಿಸಿದ್ದಾರೆ. ಮತ್ತು ಧನ್ಯವಾದದಲ್ಲಿ ನಾನು ಮಾತು ಉಳಿಸೋದಕ್ಕೆ ತಾವೆಲ್ಲ ಬಂದಿದ್ದೀರ. ನಿಮಗೆಲ್ಲ ಧನ್ಯವಾದಗಳು.